ನಾವೆಲ್ಲರೂ ಕೂಡ ನಮ್ಮ ಪಕ್ಕದಲ್ಲಿರೋ ಬಾಂಗ್ಲಾದೇಶನ ನೋಡಿ ಕಲೀಲೇಬೇಕು. ಏನಂದ್ರೆ ಒಂದು ಟೈಮಲ್ಲಿ ಬಾಂಗ್ಲಾದೇಶದ ಎಕಾನಮಿ ನಮ್ಮ ಭಾರತದ ಎಕಾನಮಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಬಾಂಗ್ಲಾದೇಶದ ಪರ್ ಕ್ಯಾಪಿಟ ಇನ್ಕಮ್ ನಮ್ಮ ಭಾರತದ ಪರ್ ಕ್ಯಾಪಿಟ ಇನ್ಕಮ್ಗಿಂತ ಜಾಸ್ತಿ ಇದೆ ಅಂತ ಹೇಳೋದನ್ನ ನೀವು ಸುತ್ತಮುತ್ತ ಕೇಳಿರ್ತೀರಾ. ಬಟ್ ಇವತ್ತೇನಾಗಿದೆ, 2024ರಲ್ಲಿ ಯಾವುದೋ ಒಂದು ರಿಸರ್ವೇಶನ್ ಅನ್ನೋ ಒಂದು ಕಾರಣ ಇಟ್ಕೊಂಡು ಸ್ಟೇಬಲ್ ಗೌರ್ಮೆಂಟ್ ನಡೆಸ್ತಿದ್ದ ಶೇಖ್ ಹಸೀನಾನ ಗೌರ್ಮೆಂಟ್ ಇಂದ ಕೆಳಗಡೆ ಇಡಿಸಿ ಅವ್ರ ದೇಶನೇ ಬಿಟ್ಟು ಬೇರೆ ದೇಶಕ್ಕೆ ಓಡೋಗೋ ತರ ಮಾಡ್ತಾರೆ. ಇದರಿಂದ ಏನಾಯ್ತಂದ್ರೆ ಯಾವ ದೇಶದಲ್ಲಿ ಅನ್ರೆಸ್ಟ್, ಯಾವ ದೇಶದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲ್ವೋ ಆ ದೇಶದಲ್ಲಿ ಬೇರೆ ದೇಶದವ್ರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಇದರಿಂದನೇ ನೀವು ನೋಡಬಹುದು, ಶೇಖ್ ಹಸೀನಾ ಇದ್ದಾಗ ಬಾಂಗ್ಲಾದೇಶದ GDP 6%, 7% ಗ್ರೋತ್ ಆಗ್ತಿತ್ತು. ಇವತ್ತು 3%, 3.5% ಅಷ್ಟೇ ಗ್ರೋತ್ ಆಗ್ತಿದೆ. ಬಾಂಗ್ಲಾದೇಶದ ಮೇನ್ ಸ್ಟ್ರೆಂತ್ ಏನಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟ್ರಂಪ್ ಬಂದ್ಬಿಟ್ಟು ಬಾಂಗ್ಲಾದೇಶದ ಮೇಲೆ 36% ಟ್ಯಾರಿಫ್ ಹಾಕೋದಾಗಿರ್ಬೋದು. ಅದೇ ರೀತಿ ನಮ್ಮ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ರೀಸೆಂಟ್ ಆಗಿ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ರಿಂದ ನಮಗೆ ಈಗ ಯುರೋಪಿಯನ್ ಯೂನಿಯನ್ ಕಂಟ್ರಿಗಳಿಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ಟೆಕ್ಸ್ಟೈಲ್ ನಾವು ಕೂಡ ಕಡಿಮೆ ರೇಟ್ಗೆ ಸೆಲ್ ಮಾಡ್ತೀವಿ. ಇದರಿಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ಬಾಂಗ್ಲಾದೇಶಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಇದ್ದ ಅಡ್ವಾಂಟೇಜ್ ಕಂಪ್ಲೀಟ್ಲಿ ಝೀರೋ ಆಗ್ತಾ ಬರುತ್ತೆ. ಅಷ್ಟೇ ಯಾಕೆ, ಶೇಖ್ ಹಸೀನಾ ಹೋದಾಗಿಂದ ಬಾಂಗ್ಲಾದೇಶದಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಕಡಿಮೆ ಆಗಿದೆ. ಇವನ್ ಎಲೆಕ್ಟ್ರಿಸಿಟಿಗೆ ದುಡ್ಡು ಕೊಡೋಕು ಕೂಡ ಅವ್ರ ಕಡೆ ದುಡ್ಡಿಲ್ಲ. ಇದೆಲ್ಲದರ ಜೊತೆಗೆ ಬಾಂಗ್ಲಾದೇಶ ದೊಡ್ಡಣ್ಣ ಪಾಕಿಸ್ತಾನದ ಮಾತು ಕೇಳ್ಕೊಂಡು ಬಾಂಗ್ಲಾದೇಶ ನಮ್ಮ ಭಾರತದಲ್ಲಿ T20 ವರ್ಲ್ಡ್ ಕಪ್ ಏನ್ ಆಗ್ತಿದೆ ಅಲ್ವಾ, ನಮ್ಮ ಇಂಡಿಯಾಗೆ ಬಾಂಗ್ಲಾದೇಶದ ಟೀಮ್ ಅನ್ನ T20 ವರ್ಲ್ಡ್ ಕಪ್ ಆಡಕ್ಕೆ ಕಳಿಸಲ್ಲ ಅಂತ ಹೇಳಿದಕ್ಕೆ ICC ಬಾಂಗ್ಲಾದೇಶ್ ಟೀಮ್ನೇ ಬ್ಯಾನ್ ಮಾಡಾಕಿದೆ. ಇದರಿಂದ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಲಾಸ್ ಆಗುತ್ತೆ. ಅದಕ್ಕೇನೆ ನಾನು ನಿಮಗೆ ಮೊದಲು ಹೇಳಿದ್ದು ಬಾಂಗ್ಲಾದೇಶದಿಂದ ನಾವು ನೋಡಿ ಕಲಿಯೋದು ಜಾಸ್ತಿ ಇದೆ ಅಂತ. ಅದೇನಂದ್ರೆ ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹಾಕೋಬಾರ್ದು ಅನ್ನೋದನ್ನ.